ಹಾಯ್ ಗೈಸ್, ಎಲ್ಲರಿಗೂ ಕೂಡ ಚಾನಲ್ಗೆ ಸ್ವಾಗತ. ನಾವು ಇಷ್ಟು ದಿನ ಮಾತಾಡ್ತಿದ್ದಂಥ ಒಂದು ವಿಚಾರ ಅಂದರೆ ರಾಘವೇಂದ್ರ ಸ್ವಾಮಿಯವರ ವರ್ಧಂತಿ ನಾಳೆನೇ ಇದೆ. ಆದ ಕಾರಣ ಎಲ್ಲ ಬೆಳಗ್ಗೆ ಬೇಗ ಎದ್ದು ಮನೆಯನ್ನೆಲ್ಲ ಸ್ವಚ್ಛಗೊಳಿಸಿ ರಾಘವೇಂದ್ರ ಸ್ವಾಮಿಯವರ ಪೂಜೆಯನ್ನು ಬಹಳ ಚೆನ್ನಾಗಿ ಮಾಡಿ ನಿಮ್ಮ ಸಕಲ ಇಷ್ಟಾರ್ಥಗಳನ್ನು ರಾಘವೇಂದ್ರ ಸ್ವಾಮಿಯವರು ಪೂರ್ತಿ ಮಾಡಲಿ ಮತ್ತು ನೆನಪಿನಲ್ಲಿರಲಿ. ನಾಳೆ ಬೆಳಿಗ್ಗೆಯಿಂದ ಸಂಜೆಯ ತನಕ ರಾಘವೇಂದ್ರ ಸ್ವಾಮಿಯವರ ಜಪವನ್ನು ಮಾತ್ರ ಬಿಡಬೇಡಿ. ಆದಷ್ಟು ನಿಮಗೆ ಗೊತ್ತಿರುವಂಥ ಶ್ಲೋಕಗಳನ್ನೇ ಹೇಳಿಕೊಂಡು ರಾಘವೇಂದ್ರ ಸ್ವಾಮಿಯವರನ್ನು ನಿಮ್ಮೆಡೆಗೆ ಒಲಿಸಿಕೊಳ್ಳಲು ಪ್ರಯತ್ನ ಮಾಡಿ. ಅದರಲ್ಲಿ ಪ್ರತಿಯೊಬ್ಬರಿಗೂ ಕೂಡ ಗೊತ್ತಿರುವಂಥ ಶ್ಲೋಕ ಪೂಜ್ಯಾಯ ರಾಘವೇಂದ್ರಾಯ ಸತ್ಯ ಧರ್ಮರತಾಯ ಚ ಭಜತಾಂ ಕಲ್ಪವೃಕ್ಷಾಯ ನಮತಾಂ ಕಾಮಧೇನವೇ. ಈ ಶ್ಲೋಕದ ಅರ್ಥದಂತೆಯೇ ನೀವು ಭಜಿಸಿದಲ್ಲಿ ರಾಘವೇಂದ್ರ ಸ್ವಾಮಿಯವರು ಬಂದು ನಿಮ್ಮ ಮನೆಯೊಳಗೆ ಬಂದು ನಿಮ್ಮಲ್ಲಿ ನೆಲೆಸಿ ನಿಮ್ಮನ್ನು ಉದ್ಧಾರ ಮಾಡಲಿ ಅಂತೇಳಿ ಈ ಮೂಲಕ ಕೇಳ್ಕೊಳ್ತೇನೆ. ಮತ್ತು ನಾನು ಆಗ್ತಿರ್ತಕ್ಕಂತಹ ರಾಘವೇಂದ್ರ ಸ್ವಾಮಿಯವರ ವಿಡಿಯೋಗೆ ಎಲ್ಲರೂ ಕೂಡ ತುಂಬ ಚೆನ್ನಾಗಿ ಬೆಂಬಲವನ್ನು ಕೊಟ್ಟಿದ್ದೀರಿ ನನಗೆ, ಮತ್ತು ಆ ವಿಡಿಯೋಗಳನ್ನು ಹೆಚ್ಚಿನದಾಗಿ ನೋಡಿದ್ದೀರಿ. ಇದೇ ರೀತಿಯಾಗಿ ಹೆಚ್ಚಿನ ವಿಡಿಯೋವನ್ನು ನಾನು ಹಾಕಲಿಕ್ಕೆ ಪ್ರಯತ್ನ ಪಡ್ತೀನಿ. ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಲೈಕ್ ಮಾಡಿ. ಇದೇ ರೀತಿ ನನಗೆ ಸಪೋರ್ಟ್ ಮಾಡಿ. ನನ್ನ ಕೈಲಿ ಆದಷ್ಟು ಪೂಜೆಗಳು ವ್ರತಗಳ ಬಗ್ಗೆ ನಿಮಗೆ ತಿಳಿಸ್ಕೊಡ್ಲಿಕ್ಕೆ ಪ್ರಯತ್ನ ಮಾಡ್ತೀನಿ. ಥ್ಯಾಂಕ್ ಯು.